ಭಾರತೀಯ ಜನತಾ ಪಕ್ಷದವರು ಬರೀ ನೋಡಿ ಜಾತಿಗಳಲ್ಲಿ ಧರ್ಮಗಳಲ್ಲಿ ವಿಷಬೀಜವನ್ನು ಬಿತ್ತಿ ಭಾವನಾತ್ಮಕ ವಿಷಯಗಳನ್ನು ಕೆರಳಿಸಿ ಇವತ್ತು ಜನರಿಗೆ ಅಂದರೆ ಜಾತಿ ಸಂಘರ್ಷ ಮೂಡಿಸಿ ಅದರ ರಾಜಕೀಯ ಲಾಭ ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ವಿಫಲ ಆಗುತ್ತೆ. ಜನ ಜಾಗೃತರಾಗಿದ್ದಾರೆ, ಜನರಿಗೆ ಅರಿವು ಮೂಡಿದೆ. ಹೀಗಾಗಿ ಜನ ಸರಿಯಾದ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ನೋಡಿ, ಇವತ್ತು ಅರ್ಥ ಮಾಡಿಕೊಳ್ಳಿರಿ, ಕಾನೂನು ಸುವ್ಯವಸ್ಥೆ ಸರಿಯಾಗಿರಬೇಕು ಅನ್ನುವಂಥ ಒಂದು ಉದ್ದೇಶ, ಅದಕ್ಕೆ ಹೊರತುಪಡಿಸಿ ಬೇರೆ ಏನೂ ಇಲ್ಲ. ನಾವು ಕಾಂಗ್ರೆಸ್ ಪಕ್ಷದವರು ಯಾವತ್ತಿಗೂ ಸಂವಿಧಾನಬದ್ಧವಾಗಿ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆಯನ್ನು ಇಟ್ಟುಕೊಂಡು ಈ ರಾಷ್ಟ್ರದ 143 ಕೋಟಿ ಜನ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿಯಿಂದ ಇವತ್ತು ಸಹೋದರತ್ವ, ಸಾಮರಸ್ಯದಿಂದ ಇರಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಬಿಜೆಪಿಯವರು ಸಾಮರಸ್ಯ ಕದಡಬೇಕು, ಇವತ್ತು ದೇಶದ ಏಕತೆ ಅಖಂಡತೆಗೆ ಮಾರಕ ಹೋಗುವಂಥ ಕೆಲಸ ಈ ಭಾರತೀಯ ಜನತಾ ಪಕ್ಷದವರು ಮಾಡ್ತಾ ಇದ್ದಾರೆ. ಇದನ್ನು ಖಂಡಿಸ್ತೇನೆ. ನೋಡಿ, ರಾಮ ಆಗಲಿ, ಇವತ್ತು ಸೀತಾ ಆಗಲಿ, ಕೃಷ್ಣ ಆಗಲಿ, ಇವರೆಲ್ಲರೂ ಎಲ್ಲ ಜನರ, ಬರೀ ಹಿಂದೂಗಳಷ್ಟೇ ಅಲ್ಲ, ಎಲ್ಲ ಸಮುದಾಯದವರು ಅವ್ರ ಬಗ್ಗೆ ಪ್ರೀತಿ, ಅವ್ರ ಬಗ್ಗೆ ಭಕ್ತಿ, ಶ್ರದ್ಧೆ, ನಂಬಿಕೆ ಇಟ್ಕೊಂಡಿದ್ದಾರೆ. ಅದನ್ನು ರಾಜಕೀಯ ಮಾಡುವಂಥದ್ದಲ್ಲ ಇದು. ಅದಕ್ಕೆ ಒಟ್ಟಿಗೆ ಪ್ರಶ್ನೆ ಬರೋದಿಲ್ಲ. ಇವ್ರೇನು ನೋಡಿ, ಇವ್ರೇನೂ ಮಾಡದೆ ಇವತ್ತು ಈ ರಾಷ್ಟ್ರಕ್ಕಾಗಿ ಎಲ್ಲವನ್ನು ತ್ಯಾಗ ಮಾಡಿದಂಥದ್ದು ಕಾಂಗ್ರೆಸ್, ಸ್ವಾತಂತ್ರ್ಯ ಕೊಟ್ಟಂಥದ್ದು ಕಾಂಗ್ರೆಸ್. ಏನು ಹೊಟ್ಟೆಕಿಚ್ಚವರು? ನಾವೇ ಹೊಟ್ಟೆಕಿಚ್ಚು ಪಡಿಬೇಕು. ಇವತ್ತು ಇದರಲ್ಲಿ ಎಲ್ಲದಕ್ಕೆ ಎಲ್ಲ ರೀತಿಯ ಸಾಮಾಜಿಕ, ಧಾರ್ಮಿಕ, ಆರ್ಥಿಕ, ಶೈಕ್ಷಣಿಕ ಎಲ್ಲ ಕ್ಷೇತ್ರಗಳಲ್ಲಿ ಏನಾದರೂ ಕೊಡುಗೆ ಕೊಟ್ಟಿದ್ದು ಕಾಂಗ್ರೆಸ್. ಇವರೇನೋ ಮಾಡಿದಾರ? ಸುಮ್ಮನೆ ಸುಣ್ಣ ಬಣ್ಣ ಬಡಿದು ಇವತ್ತಿನ ದಿವಸ ಜನರಿಗೆ, ಯುವಕರಿಗೆ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಕಲಬುರಗಿ ಫ್ಯಾಮಿಲಿ ರೆಸ್ಟೋರೆಂಟ್. ರುಚಿಯಾದ ಊಟ ಸೇವಿಸಲು ಒಮ್ಮೆ ಭೇಟಿ ನೀಡಿ. ಹುಮ್ನಾಬಾದ್ ಮೇನ್ ರೋಡ್, ಮದರ್ ತೆರೇಸಾ ಆಸ್ಪತ್ರೆ ಎದುರುಗಡೆ, ಕಲಬುರಗಿ. ನೋಡಿ, ನಮ್ಮ ಕಾಂಗ್ರೆಸ್ ಪಕ್ಷ ಸರ್ವಧರ್ಮ ಸಮನ್ವಯ, ಸ್ವಧರ್ಮದಲ್ಲಿ ನಿಷ್ಠೆ ಇಟ್ಕೊಂಡು, ಅನ್ಯ ಧರ್ಮೀಯರ ಬಗ್ಗೆ ಗೌರವ ಇಟ್ಕೊಂಡು, ರಾಷ್ಟ್ರಧರ್ಮ ಎಲ್ಲಕ್ಕಿಂತ ಮೇಲು, ರಾಷ್ಟ್ರೀಯತೆ, ದೇಶಭಕ್ತಿ, ಇವತ್ತು ಅವೆಲ್ಲ ಇಟ್ಕೊಂಡು ಈ ದೇಶವನ್ನು ಮುನ್ನಡೆಸುವಂಥ ಕೆಲಸ ಹಿಂದೆನೂ ಕಾಂಗ್ರೆಸ್ ಪಕ್ಷ ಮಾಡಿದೆ, ಇವತ್ತಿನೂ ಕಾಂಗ್ರೆಸ್ ಪಕ್ಷ ಅದನ್ನೇ ಮಾಡ್ತಾ ಬಂದಿದೆ. ನೋಡಿ, ಇವರೆಲ್ಲ ಎಲ್ಲ ರಾಷ್ಟ್ರ ವಿರೋಧಿ ಯಾವುದೇ ಸಂಘಟನೆಗಳಿದ್ರು, ಯಾವ ಸಂಘಟನೆ ಇದೆ ಅಂತ ನಾನು ಅದಕ್ಕೆ ನಮೂದನೆ ಮಾಡೋದಿಲ್ಲ. ಆದರೆ ಸಮಾಜಘಾತಕ ಸಂಸ್ಥೆಗಳು, ರಾಷ್ಟ್ರ ವಿರೋಧಿ ಸಂಸ್ಥೆಗಳು, ಅದಕ್ಕೆಲ್ಲ ಪರೋಕ್ಷವಾಗಿ ಕುಮ್ಮಕ್ಕು ಕೊಡುವಂಥವರೇ ಬಿ ಜೆ ಪಿಯವರು. ಕಾಂಗ್ರೆಸ್ ಪಕ್ಷ ಯಾವಾಗಲೂ ರಾಷ್ಟ್ರ ಪ್ರೇಮ, ರಾಷ್ಟ್ರೀಯತೆ, ದೇಶಭಕ್ತಿ ಎಲ್ಲರನ್ನೂ ಜೊತೆಯಲ್ಲಿ ತೆಗೆದುಕೊಂಡು, ನಮಗೆ ಕೆಲವೊಂದು ಸಲ ನಷ್ಟ ಆದರೂ ಪರವಾಗಿಲ್ಲ, ಸಮಾಜ ಉಳಿಬೇಕು, ರಾಷ್ಟ್ರ ಉಳಿಬೇಕು ಅಂತ ಹೇಳಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಕಾಂಗ್ರೆಸ್ ಇದು ಬರೀ ರಾಜಕೀಯ ಪಕ್ಷ ಅಲ್ಲ, ಇದೊಂದು ಆಂದೋಲನ. ನೋಡಿ, ಸಿ ಟಿ ರವಿಯವರು ಇವತ್ತು ಸೋತು ಹತಾಶರಾಗಿದ್ದಾರೆ. ಬಾಂಗ್ಲಾದೇಶ್ ನಿರ್ಮಾಣ ಮಾಡಿ ಪಾಕಿಸ್ತಾನದ 96,000 ಸೈನಿಕರಿಗೆ ಶರಣಾಗತಿ ಮಾಡಿಸಿದಂಥದ್ದು ಆ ಕೀರ್ತಿ ಇಂದಿರಾ ಗಾಂಧಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ಸಲ್ತದೆ. ಇವರಿಗೇನು ಸಲ್ಲದಿಲ್ಲ. ಇವ್ರು ಬರೀ ಬೂಟಾಟಿಕೆ, ಇವರೆಲ್ಲ ನಕಲಿ ರಾಷ್ಟ್ರೀಯವಾದಿಗಳು. ಅದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಲಿ ಚರ್ಚೆ ಮಾಡ್ತೀವಿ. ನಾನು ಈಗಾಗಲೇ ಹೇಳಿದ್ದೇನೆ, ಅದರದ್ದು ಕೆಲವೊಂದು ಮಾನದಂಡಗಳೇನಿದೆ, ನಿಯಮಾವಳಿಗಳೇನಿದೆ, ಈ ಭಾಗದ ಅಭಿವೃದ್ಧಿಗೆ ಪೂರಕವಾಗುವಂಥದ್ದು ಮಾಡಿ ಅದನ್ನು ಮತ್ತೆ ಚಾಲನೆ ಕೊಡುವಂಥದ್ದು ಇರ್ಬೋದು. ಅದಕ್ಕೆ ಅದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಾವೆಲ್ಲ ಸಚಿವರು, ಶಾಸಕರು ಚರ್ಚೆ ಮಾಡ್ತೀವಿ. ಲೋಕಸಭಾ ಚುನಾವಣೆ ಹಲವು ಸಚಿವರ ಹೆಸರು ಕೂಡ ಬರ್ತಾ ಇದೆ, ಮತ್ತೆ ಬೀದರ್‌ನಿಂದ ತಾವು ಸ್ಪರ್ಧೆ ಮಾಡ್ತೀವಿ. ನೋಡಿ, ನಾನು ಇವತ್ತು ಇವೆಲ್ಲ ವಿಷಯಗಳ ಬಗ್ಗೆ ವರಿಷ್ಠರು ತೀರ್ಮಾನ ಮಾಡ್ತಾರೆ ಕಾಂಗ್ರೆಸ್ ಪಕ್ಷದಲ್ಲಿ. ನೋಡಿ, ಈಗ ನಾವೆಲ್ಲ ಒಂದು ಶಿಸ್ತುಬದ್ಧವಾದಂಥ ಒಂದು ಪಕ್ಷದಲ್ಲಿ ಶಿಸ್ತಿನ ಸಿಪಾಯಿಗಳಾಗಿ ಸೇವೆ ಮಾಡ್ತಾ ಇದ್ದೇವೆ. ಕಾಂಗ್ರೆಸ್ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ, ಇವೆಲ್ಲ ಊಹಾಪೋಹಗಳಿದ್ದಾವೆ. ಇಲ್ಲಿವರೆಗೆ ನನಗೆ ಯಾರೂ ಈ ರೀತಿ ಸೂಚನೆಯನ್ನು ಕೊಟ್ಟಿಲ್ಲ. ಚರ್ಚೆ ಆಗಿದ್ದಾಗ ಹೇಳೋಣ. ಈಗ ಇಷ್ಟಿಷ್ಟು ಬೇಗ ಯಾಕೆ ಚರ್ಚೆ ಆಗಲಿ?
ಈ ಬಾರಿನ ಏನಾದರೂ ಸ್ಪರ್ಧೆ ಮಾಡೋಂಥ ಹೇಳಿ. ತಮ್ಮ ಪಕ್ಷದ ಹೈಕಮಾಂಡ್ ಸರ್ ತಮ್ಮ ಪಕ್ಷದ ಹೈಕಮಾಂಡ್ ಕೆಲವು ಸಚಿವರುಗಳನ್ನ ಕಣಕ್ಕಿಳಿಸಬೇಕು ಅಂತ ಆಸಕ್ತಿ ತೋರಿಸಿದ್ರು ಕೂಡ ಸಚಿವರುಗಳು ಹಿಂದೇಟ್ ಆಗ್ತಾ ಇದ್ದಾರೆ. ಅದಕ್ಕೆ ಬಿಜೆಪಿ ಅವರು ಹೇಳ್ತಾ ಇರುವಂತದ್ದು ಅವರಿಗೆ ರಿಸಲ್ಟ್ ಗೊತ್ತಿದೆ, ಹಂಗಾಗಿ ಹಿಂದೇಟ್ ಆಗ್ತಾ ಇದ್ದಾರೆ. ನೋಡಿ, ಹಿಂಗೆ ವಿಧಾನಸಭೆ ಚುನಾವಣೆಯಲ್ಲೂ ಹಾಗೆ ಹೇಳಿದ್ರು ಬಿಜೆಪಿಯವರು. ನಾವು 120 ಬರ್ತೀವಿ, ನಾವು 150 ಬರ್ತೀವಿ, ಈ ಸಲ ರಕ್ತದಿಂದ ಬರ್ಕೊಡ್ತೀವಿ, ಏನೇನೋ ಮಾಡಿದ್ರು. ಬಂತಾ? ಎಷ್ಟು ಸೀಟಲ್ಲಿ ಗೆದ್ದಿದ್ದಾರೆ ಅವರು? ಯಾಕೆ ಸೋತರು? ಅದೇ ರೀತಿಯಲ್ಲಿ ಈಗ ಲೋಕಸಭೆಯಲ್ಲೂ ಅದೇ, ಮತ್ತೆ ವಿಧಾನಸಭೆ ಚುನಾವಣೆಯಲ್ಲಿ ಏನು ಫಲಿತಾಂಶ ಬಂದಿದೆ ಅದೇ ಫಲಿತಾಂಶ ಮತ್ತೆ ಪುನರಾವರ್ತನೆ ಆಗುತ್ತದೆ. ರಾಮ ಮಂದಿರ ನಿರ್ಮಾಣ ಲೋಕಸಭೆ ಎಲೆಕ್ಷನ್ ಅಲ್ಲಿ ರಾಷ್ಟ್ರ ಮಟ್ಟದ ಹೌದು, ರಾಷ್ಟ್ರ ಮಟ್ಟದಲ್ಲಿ ನಮ್ಮ ನಾಯಕರಾದಂಥ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿಯವರು, ರಾಹುಲ್ ಗಾಂಧಿಯವರು, ಸೋನಿಯಾಜಿಯವರು, ಇತರ ಎಲ್ಲ ಮುಖಂಡರ ಜೊತೆಲಿ ಚರ್ಚೆ ಮಾಡಿ ರಾಷ್ಟ್ರ ಮಟ್ಟದಲ್ಲೂ ಇವತ್ತು ಗ್ಯಾರಂಟಿಗಳು ಕೊಡುವಂಥದ್ದು ಇರ್ಬೋದು. ಪ್ರಣಾಳಿಕೆಯಲ್ಲಿ ಇವತ್ತು ಜನರಿಗೆ, ಬಡವರ ಪರ, ಜನಪರ, ರೈತರ ಪರ ಏನು ಕಾಳಜಿ ಇದೆ, ಕಳಕಳಿ ಇದೆ, ಅದ್ರ ಬಗ್ಗೆ ಗ್ಯಾರಂಟಿಗಳನ್ನು ಕೊಡ್ತಾರೆ. ರಾಮ್ ಭಕ್ತರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದೀವಿ. ನೋಡಿ, ನೀವು ಅರ್ಥ ಮಾಡಿಕೊಳ್ಳ್ರಿ, ಎಲ್ಲ ಭಕ್ತರಿಗೆ ರಕ್ಷಣೆ ಕೊಟ್ಟಿದ್ದು ಕಾಂಗ್ರೆಸ್. ಶ್ರೀಕಾಂತ್ ಪೂಜಾರಿ ಎಲ್ಲ ಯಾರ್ಯಾರು ಮುಗ್ಧರಿದ್ದಾರೆ, ನ್ಯಾಯಪರ ಇದ್ದಾರೆ, ಯಾರು ಇವತ್ತಿನ ದಿವಸ ಅವರೆಲ್ಲರಿಗೆ ಇಡೀ ದೇಶದಲ್ಲಿ ರಕ್ಷಣೆ ಕೊಟ್ಟಂಥದ್ದು ಕಾಂಗ್ರೆಸ್. ಕಾಂಗ್ರೆಸ್ ಸಮರ್ಥನೆ ಮಾಡ್ಕೋತಾ ಅವ್ರಿಗೆ ಕೇಳಿ ನೀವು. ಅಲ್ಲ, ಈಗ ಕಾಂಗ್ರೆಸ್ ಒಬ್ಬ ನಾಯಕ, ಅವರು ಹಿಂದೂ ಧರ್ಮದ ಬಗ್ಗೆ ಮಾತಾಡಿದ್ದಾರೆ. ನೋಡಿ, ನಾನು ಈಗಾಗಲೇ ಹೇಳಿದ್ದೇನೆ, ನಮ್ಮ ದೇಶ ಬಹುತ್ವದ ದೇಶ. ಆದ್ರೂ ಕೂಡ ಅವರು ಅನೇಕ ಜಾತಿ, ಅನೇಕ ಭಾಷೆ, ಅನೇಕ ಧರ್ಮೀಯರ ಇರುವಂಥ ಒಂದು ದೇಶ. ಈ ದೇಶ ಬಹುತ್ವವಾಗಿ ಉಳಿತದೆ. ಅಲ್ಲ ಸರ್, ಹಿಂದೂ ರಾಷ್ಟ್ರ ಆದ್ರೆ ಅಪಾಯ ಅನ್ನುವಂಥದ್ದು ಯಾಕೆ ಬರುತ್ತೆ ಅಂತ, ಯಾವ ಅರ್ಥದಲ್ಲಿ? ಸಂವಿಧಾನಬದ್ಧವಾಗಿ ಪ್ರಜಾಪ್ರಭುತ್ವ ಉಳಿಸ್ಕೊಂಡು ಹೋಗುವಂಥ ಒಂದು ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರತಿಯೊಂದು ಕಾರ್ಯಕರ್ತರ ಇವತ್ತು ಸಂಕಲ್ಪ. ಸಂವಿಧಾನದಲ್ಲಿ ಏನಿದೆ ಅದನ್ನು ಅನುಷ್ಠಾನಕ್ಕೆ ತರ್ತೀವಿ. ಹೇಳೋ ಮುಖಾಂತರ ಹಿಂದೂಗಳಿಗೆ ಮನಸ್ಸಿಗೆ ನೋವು ತರ ನಡ್ಕೋತಿದೆಯಾ ಕಾಂಗ್ರೆಸ್? ಈಗಾಗಲೇ ಹೇಳಿದ್ದೇನೆ ಸುಮಾರು ಸಲ, ಯಾವ ಸಮುದಾಯದ ವಿರುದ್ಧನೂ ಕಾಂಗ್ರೆಸ್ ಪಕ್ಷ ಇಲ್ಲ. ಕಾಂಗ್ರೆಸ್ ಪಕ್ಷ ಎಲ್ಲ ಜಾತಿ, ಎಲ್ಲ ಭಾಷೆ, ಎಲ್ಲ ಧರ್ಮೀಯರನ್ನು ತನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂಥ ಏಕೈಕ ಪಕ್ಷ ಯಾವುದಾದ್ರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ. ಈಗ ರಾಮ ಮಂದಿರ ಉದ್ಘಾಟನೆ ನಿಮ್ಮ ಡೇಟಾ ಹಾಳಾಗಿ ಹೋಗಿದ್ರೆ ನೀವು ಚಿಂತಿಸಬೇಡಿ. ಬೇಗನೆ ಉಸ್ಮಾನ್ ಡಾಟಾ ಸರ್ವಿಸಿಂಗ್ ಸೆಂಟರ್ಗೆ ಭೇಟಿ ಕೊಡಿ. ಹಾರ್ಡ್ ಡಿಸ್ಕ್, ಪೆನ್ ಡ್ರೈವ್, ಮೆಮೊರಿ ಕಾರ್ಡ್, DVD ಇನ್ನಿತರ ವಸ್ತುಗಳಲ್ಲಿ ಇರುವ ಎಲ್ಲ ಡೇಟಾ ರಿಕವರಿ ಮಾಡಿಕೊಡಲಾಗುವುದು. ಕರೆ ಮಾಡಿ.